ಅಂಚೆ ನೌಕರರ ನಿಗೂಢ ಸಾವು. ಅಂಚೆ ಇಲಾಖೆ ನೌಕರರ ಸಾವಿನ ಸುತ್ತ ಅನುಮಾನದ ಹುತ್ತ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಮೂಲದ ಸುವರ್ಣ ಸಾವು. ತುರುವೇಕೆರೆಯ ಹುಲ್ಲೇಕೆರೆಯಲ್ಲಿ ಅಂಚೆ ನೌಕರಳಾಗಿದ್ದ ಯುವತಿ ಬಾಡಿಗೆ ಮನೆಯ ಕಿಟಕಿಯಲ್ಲಿ ಕಂಡಿತು ನೇಣು ಬಿಗಿದ ಸ್ಥಿತಿ. ಸಾವಿನ ಸತ್ಯಾಂಶಕ್ಕಾಗಿ ಕುಟುಂಬಸ್ಥರ ಹೋರಾಟ. ತುರುವೇಕೆರೆ ತಾಲೂಕಿನಲ್ಲಿ ಸಂಚಲನ ಮೂಡಿಸಿರುವ ಘಟನೆಯೊಂದರಲ್ಲಿ ಅಂಚೆ ಇಲಾಖೆಯ ಯುವ ಉದ್ಯೋಗಿಯೊಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆಯಂತೆ ಕಂಡರೂ ಕೂಡ ಸಾವಿನ ಸುತ್ತ ಸಾಲು ಸಾಲು ಅನುಮಾನಗಳು ಹುಟ್ಟಿಕೊಂಡಿದೆ. ಕೊಪ್ಪಳ ಮೂಲದ ಸುವರ್ಣ ಎಂಬಾಕೆಯ ಸಾವು ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ? ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ ಸತ್ಯಾಂಶ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹುಲ್ಲೇಕೆರೆ ಗ್ರಾಮದಲ್ಲಿ ಈಗ ನೀರವ ಮೌನ ಮನೆ ಮಾಡಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತೊಂಡಿಹಾಳ ಗ್ರಾಮದ 23 ವರ್ಷದ ಸುವರ್ಣ ಎಂಬ ಯುವತಿ ಇಲ್ಲಿನ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 1.5 ವರ್ಷದಿಂದ ದಯಾನಂದ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ವಾಸವಿದ್ದ ಇವರು ಇಂದು ಶವವಾಗಿ ಪತ್ತೆಯಾಗಿದ್ದಾರೆ. ಮಾರ್ಚ್ 11ರ ಸಂಜೆ ಮನೆಯವರೊಂದಿಗೆ ಸುಖವಾಗಿ ಮಾತನಾಡಿದ್ದ ಸುವರ್ಣ ರಾತ್ರಿ 8:30 ಹೊತ್ತಿಗೆ ಅಕ್ಕ ಕರೆ ಮಾಡಿದಾಗ ಫೋನ್ ಸ್ಪೀಕರ್ಸ್ ಇರಲಿಲ್ಲ. ಗಾಬರಿಗೊಂಡ ಕುಟುಂಬದವರು ಹಾಲು ಕೊಡುವ ಮಹಿಳೆಯನ್ನ ಮನೆಗೆ ಕಳಿಸಿ ನೋಡಿದಾಗ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಂದಿದೆ. ಮನೆಯ ಹಿಂಬದಿಯ ಕಿಟಕಿಯಿಂದ ನೋಡಿದಾಗ ಸುವರ್ಣ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮಗಳ ಸಾವಿನ ಹಿಂದೆ ಯಾವುದೋ ಸಂಚಿದೆ ಎಂಬುದು ತಂದೆ ಶರಣಪ್ಪ ಸಂಗಪ್ಪ ಅವರ ದೂರು. ನನ್ನ ಮಗಳು ಧೈರ್ಯವಂತ ಹುಡುಗಿ, ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವವಳಲ್ಲ ಎಂಬುದು ಕುಟುಂಬಸ್ಥರ ಆಕ್ರೋಶ. ಸದ್ಯ ದಂಟಿನಶಿವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯುತ್ತಿದ್ದಾರೆ. ಸುವರ್ಣ ಬಳಸ್ತಾ ಇದ್ದ ಮೊಬೈಲ್ ಫೋನ್ ಈಗ ತನಿಖೆಯ ಕೇಂದ್ರ ಬಿಂದುವಾಗಿದೆ. ಹೌದು, ಹುಲ್ಲೇಕೆರೆ ಗ್ರಾಮಸ್ಥರು ಈ ಘಟನೆಯಿಂದಾಗಿ ಭಯಭೀತರಾಗಿದ್ದಾರೆ. ಒಬ್ಬ ಸರ್ಕಾರಿ ನೌಕರಳೇ ಈ ರೀತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಪೊಲೀಸರು ಸುವರ್ಣಳ ಮೊಬೈಲ್ ಪರಿಶೀಲಿಸಿದ್ರೆ ಸಾವಿನ ಹಿಂದಿನ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಮೃತಳ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.